ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಆಶಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಏನಪ್ಪ ಅಂತ ಹೇಳಿದರೆ, ಜೂನ್ ತಿಂಗಳು ಸ್ಟಾರ್ಟ್ ಆಗಿದೆ ಮತ್ತು ಪೋರ್ಟಲ್ ಸಹಿತ ಓಪನ್ ಆಗ್ತಾ ಇದೆ. ಓಕೆನಾ? ಪೋರ್ಟಲ್ ಓಪನ್ ಆಗ್ತಾ ಇರೋದ್ರಿಂದ ಅವತ್ತಿನಿಂದ ನಿಮ್ಮ ಗ್ರಹಗತಿಗಳಲ್ಲಿ ಯಾವ ದೊಡ್ಡ ಚೇಂಜಸ್ ಆಗ್ತಾ ಇದೆ, ಯೂನಿವರ್ಸ್ ನಿಮಗೆ ಯಾವ ದೈವಿಕ ಸಂದೇಶ ಅಥವಾ ಮೆಸೇಜನ್ನು ನೀಡಲು ಈ ಪೋರ್ಟಲ್ನ ಓಪನ್ ಮಾಡ್ತಾ ಇದೆ ಅನ್ನೋದನ್ನು ಟ್ಯಾರೋ ಕಾರ್ಡ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಈ ಮಂತ್ಲಿ ಎನರ್ಜಿ ಅಂದರೆ ಗ್ರಹಗತಿಗಳು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಇದು ಪೋರ್ಟಲ್ ಓಪನ್ ಆದ ನಂತರ ನಿಮ್ಮ ಭವಿಷ್ಯದಲ್ಲಿ ಅಂದರೆ ಇವಾಗಿನ ಪ್ರಸ್ತುತ ಮೆಸೇಜ್ ಏನು ಬರ್ತಾ ಇದೆಯಪ್ಪ ಅಂತ ಹೇಳಿದರೆ, ಜೂನ್ ತಿಂಗಳ ಆರಂಭ ಆಗ್ತಾ ಇದೆ ಅಂದರೆ ನಿಮಗೆ ಒಂದು ಯೂನಿವರ್ಸ್ ದೊಡ್ಡ ಪೋರ್ಟಲ್ನ ಓಪನ್ ಮಾಡ್ತಾ ಇದೆ. ಓಕೆನಾ? ನಿಮ್ಮ ಇಲ್ಲಿ ಎನರ್ಜಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಕರ್ಮಗಳು ಮುಗಿತಾ ಇದೆ. ಓಕೆ, ಒಂದು ಹೊಸ ಅಧ್ಯಾಯ ಅಥವಾ ನ್ಯೂ ಬಿಗಿನಿಂಗಿಗೆ ಒಂದು ದಾರಿ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಿಮ್ಮ ದೈವಿಕ ಶಕ್ತಿ ಹೇಳ್ತಾ ಇದೆ. ಅಂದರೆ ಒಂದು ದೈವಿಕ ಎನರ್ಜಿ ನಿಮಗೆ ತಿಳಿಸ್ಕೊಡ್ತಾ ಇದೆ. ಓಕೆನಾ? ನಿಮ್ಮ ಲೈಫ್ನಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಅನುಭವಿಸ್ತಾ ಇದ್ದರೆ ಅಂದರೆ ಅದರಿಂದ ನೀವು ಹೊರಬರಲು ಈ ತಿಂಗಳು ಯೂನಿವರ್ಸ್ ನಿಮಗೆ ತುಂಬ ಒಳ್ಳೆಯ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಗ್ರಹಗತಿಗಳ ಬದಲಾವಣೆ ನೋಡೋದಾದರೆ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಸಂಚಾರ ಚೇಂಜ್ ಆಗ್ತಾ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅಥವಾ ನೀವು ನೋವುಗಳನ್ನು ಅನುಭವಿಸ್ತಾ ಇದ್ರಿ, ಮಾನಸಿಕವಾಗಿ ಏನಾದರೂ ತೊಂದರೆನ ಅನುಭವಿಸ್ತಾ ಇದ್ರಿ ಅಂತ ಹೇಳಿದರೆ ಅದೆಲ್ಲ ಆ ಗೊಂದಲಗಳು ಸಹಿತ ನಿಮಗೆ ದೂರ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಪಾಸಿಟಿವ್ ಎನರ್ಜಿನ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಫೈನಾನ್ಷಿಯಲ್ ವಿಚಾರಕ್ಕೆ ಹೋಗಿದ್ವಿ ಅಂದರೆ ಮಂಗಳ ಗ್ರಹನೂ ಸಹಿತ ಎನರ್ಜಿಯಿಂದ ಒಂದು ಬಿಗ್ ಬದಲಾವಣೆಯನ್ನು ತೋರಿಸ್ತಾ ಇದೆ. ಅಂದರೆ ಮನಿ ಫೈನಾನ್ಷಿಯಲ್ ವಿಚಾರವಾಗಿ ಯಾರಾದರೂ ಸ್ಟ್ರಗಲ್ ಪಡ್ತಾ ಇದ್ರಿ ಅಂತ ಹೇಳಿದರೆ ನಿಮಗೆ ಒಂದು ಹೊಸ ಕೆಲಸನೂ ಸಹಿತ ಅಪಾರ್ಚುನಿಟಿಗಳು ಬರೋವಂಥದ್ದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೀವು ದಿಢೀರ್ ಯಾವುದೇ ಥರದ ನಿರ್ಧಾರಗಳನ್ನು ತೆಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿರ್ಧಾರಗಳನ್ನು ನೀವು ಬೇಗನೆ ತೆಗೆಯೋದು ಸ್ವಲ್ಪ ಕಡಿಮೆ ಮಾಡಿ, ಅಂದರೆ ಆತುರದ ನಿರ್ಧಾರ ಬೇಡ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನೀವು ಫೈನಾನ್ಷಿಯಲ್ಲಾಗಿ ಏನಾದರೂ ವರ್ಕ್ ಮಾಡ್ತಾ ಇದ್ರಿ ಅಂದರೆ ಒಂದು ಬೇರೆ ಕಡೆ ಯಾರೋ ಬಂದರು ನಿಮಗೆ ಒಂದು ಲೋನ್ ಮುಖಾಂತರ ಅಥವಾ ಸಾಲವಾಗಿ ನಿಮ್ಮ ಹತ್ರಗೆ ಹಣ ಕೇಳ್ತಾ ಇದ್ದಾರೆ, ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಒಂದು ಬ್ಲ್ಯಾಕೇಜಸ್ ಆಗ್ಬೋದು. ಅಂದರೆ ಒಂದು ಎಚ್ಚರಿಕೆನ ಹೇಳ್ತಾರೆ, ಅಲ್ಲಿ ಅವರಿಗೆ ನೀವು ಹಣ ಕೊಡೋದನ್ನು ಬೇಡ, ಸೊ ಆ ಥರದ ನಿರ್ಧಾರ ಬೇಡ. ಅಥವಾ ನೀವೇನೋ ಒಂದು ಹೊಸದಾಗಿ ಏನೋ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ, ಅದನ್ನು ಸಹಿತ ನೋಡಿ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಪ್ರಕಾರ ನೀವು ಮುಂದುವರಿಯಿರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಈಗ ನಾವು ಗ್ರಹಗತಿಗಳು ಏನಾಗಿರುತ್ತೆ, ಈ ಪೋರ್ಟಲ್ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಸಮತೋಲನವನ್ನು ತರ್ತಾ ಇದೆ. 6 ಅಂದರೆ ಶುಕ್ರ. ಓಕೆನಾ? 6 ಅಂದರೆ ಪೋರ್ಟಲ್. ಓಕೆನಾ? 6/6/2026 ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ತರುವಂಥದ್ದು, ಹೊಸ ಪ್ರೀತಿಯನ್ನು ತರುವಂಥದ್ದು, ಅಥವಾ ಪ್ರೀತಿಯಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಿ ಅಂತ ಹೇಳಿದರೆ ಇದನ್ನೆಲ್ಲ ಗೊಂದಲಗಳನ್ನು ಪರಿಹಾರ ಮಾಡಿ ನಿಮಗೆ ಒಂದು ಖುಷಿ ನೆಮ್ಮದಿಯನ್ನು ಕೊಡುವಂಥದ್ದು, ನಿಮ್ಮ ಭಾವನೆಗಳಿಗೆ ಒಂದು ಸ್ಪಂದನೆಯನ್ನು ನೀಡುವಂಥದ್ದು ಈ ಪೋರ್ಟಲ್ ಆಗಿರುತ್ತೆ. ಓಕೆನಾ? ಈ ಪೋರ್ಟಲ್ ನಿಮಗೆ ಏನು ಅಂತ ಗೊತ್ತಾಯಿತು. ಈಗ ಟ್ಯಾರೋ ಮುಖಾಂತರ ಏನು ಗೈಡೆನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ? ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇಲ್ಲಿ 5 ಆಫ್ ಪೆಂಟಿಕಲ್ ಬರ್ತಾ ಇದೆ, ಇದು ರಿವರ್ಸ್ ಆಗಿ ಬರ್ತಾ ಇದೆ, ನಾಟ್ ಬ್ಯಾಡ್. ಇಲ್ಲಿ 4 ಆಫ್ ಪೆಂಟಿಕಲ್ ಬರ್ತಾ ಇದೆ, ಇದು ಸಹಿತ ಇಲ್ಲಿ ಉಲ್ಟಾ ಬರ್ತಾ ಇದೆ ಅಂದರೆ ರಿವರ್ಸ್ ಬರ್ತಾ ಇದೆ. 5 ಆಫ್ ವಾಂಡ್ಸ್ ಇದೆ, ವಾವ್.
ಮತ್ತು 5 ಆಫ್ ಸಾರ್ಟ್ಸ್ ಇದೆ. ಓಕೆನಾ, ಇಲ್ಲಿ ಇದು 5 ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರ. ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಹೆಲ್ತ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ನಿಮ್ಮ ತುಂಬಾ ನೋವುಗಳನ್ನು ಅನುಭವಿಸ್ತಾ ಇದ್ದೀರ. ಇದು ರಿವರ್ಸ್ ಬಂದಿರೋದ್ರಿಂದ ಇದರಿಂದ ನೀವು ಆದಷ್ಟು ಬೇಗ ಪರಿಹಾರವನ್ನು ಪಡೆದುಕೊಳ್ತೀರಾ. ಈ ಜೂನ್ ತಿಂಗಳಲ್ಲಿ ನಿಮಗೆ ಒಂದು ಹಳೆಯ ಎನರ್ಜಿ, ಬ್ಲ್ಯಾಕ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮಿಂದ ಅದು ದೂರ ಆಗುತ್ತೆ. ಒಂದು ಮುಕ್ತಾಯದ ಹಂತ ಇದೆ. ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ. ಫೈನಾನ್ಷಿಯಲ್ ಸ್ಟ್ರಗಲ್ ಪಡ್ತಾ ಇದ್ದರೆ ಅದು ಸಹಿತ ನಿಮಗೆ ಒಂದು ಒಳ್ಳೆಯ ಎನರ್ಜಿನ ತೋರಿಸ್ತಾ ಇದೆ. ನೀವು ಯಾರಿಂದ ಮೋಸ ಹೋಗಿದ್ರಿ, ಯಾರಿಂದ ನೀವು ತೊಂದರೆ ಪಟ್ಟಿದ್ರಿ, ಯಾರಿಂದ ನೀವು ನೋವುಗಳನ್ನು ಅನುಭವಿಸ್ತಾ ಇದ್ರಿ, ನಿಮಗೆ ಮಾಡಿರುವಂತಹ ಏನು ನೆಗೆಟಿವ್ ಅಂದರೆ ನಕಾರಾತ್ಮಕ ಶಕ್ತಿ ಏನಿದೆ ಅದು ಅವರಿಗೆ ರಿಟರ್ನ್ ಆಗ್ತಾ ಇದೆ. ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ. ನಿಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿದ್ರಿ, ಅಲ್ಲಿಯೂ ಸಹಿತ ನೀವು ಚೇತರಿಕೆಯನ್ನು ನೋಡ್ತಾ ಇದ್ದೀರಾ. ನಿಮಗೆ ಒಂದು ದೈವ ಶಕ್ತಿಯ ಪ್ರೊಟೆಕ್ಷನ್ ಇದೆ. ನಿಮಗೆ ಆ ದೈವನೇ ನಿಮ್ಮನ್ನು ಇಲ್ಲಿಯವರೆಗೂ ಕಾಪಾಡ್ತಾ ಬಂದಿದ್ದಾನೆ. ಆ ದೈವದ ಎನರ್ಜಿ ನಿಮಗೆ ಇರೋದ್ರಿಂದ ಈ ಜೂನ್ ತಿಂಗಳಲ್ಲಿ ನೀವು ಅನುಭವಿಸ್ತಾ ಇರುವಂತಹ ಎಷ್ಟೋ ನೋವುಗಳಿಂದ, ಒಂದು ಗೊಂದಲದಿಂದ ನೀವು ಹೊರ ಬರ್ತಿದ್ದೀರ. ಪರಿಹಾರವನ್ನು ಪಡ್ಕೋತಾ ಇದ್ದೀರಾ. ಒಂದು ದೈವಿಕ ಶಕ್ತಿಯಿಂದ ನೀವು ಒಂದು ಪ್ರೊಟೆಕ್ಷನ್ನ ಮಾಡ್ಕೊಂಡಿದ್ದೀರಾ. ಆ ಪ್ರೊಟೆಕ್ಷನ್ನೇ ಇವತ್ತು ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಆಧಾರವಾಗಿ ನಿಂತಿದೆ ಅಂತ ಹೇಳ್ಬೋದು. ಈ ಕಾರ್ಡು ಏನಿರುತ್ತಪ್ಪ ಅಂತ ಹೇಳಿದರೆ ತುಂಬಾ ನಕಾರಾತ್ಮಕ ಶಕ್ತಿನ ಹೇಳುತ್ತೆ. ಆಕ್ಸಿಡೆಂಟ್ ಆಗಿರೋದನ್ನಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿ ಲಾಸ್ ಅನುಭವಿಸಿರೋದಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಿ ನೀವು ಕೆಲಸ ಹುಡುಕ್ತಾ ಹೋಗಿದ್ದೀರ, ಅಲ್ಲಿ ಯಾವುದೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಇಲ್ಲದೆ ಬರೀ ಫೇಲ್ ನೋಡಿರೋದ್ರಿಂದ ತುಂಬಾ ನೀವು ನೋವುಗಳನ್ನು, ಮಾನಸಿಕವಾದಂತಹ ನೋವುಗಳನ್ನು, ಜನರಿಂದ ಅವಮಾನಗಳನ್ನು ಈ ರೀತಿಯಾಗಿ ನೀವು ಪಡ್ಕೊಂಡಿರ್ತೀರ. ಆದರೆ ಇವಾಗ ಇದು ರಿವರ್ಸ್ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ಜೂನ್ ತಿಂಗಳು ಅಂದರೆ 6 ಪೋರ್ಟಲ್ ಏನಿದೆ ನಿಮಗೆ ಒಂದು ಸಮೃದ್ಧಿಯನ್ನು ತರ್ತಾ ಇದೆ. ನಿಮ್ಮ ಮಾನಸಿಕವಾದಂತಹ ನೆಮ್ಮದಿಯನ್ನು ತರ್ತಾ ಇದೆ. ನಿಮಗೆ ಆ ಪ್ರೀತಿಯನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಟ್ಯಾರೋ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಈ ಪಾಸಿಟಿವ್ ಎನರ್ಜಿ ಪಡ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ದೈವಿಕ ಶಕ್ತಿ ಏನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಆ ದೈವ ಶಕ್ತಿಯ ಹೆಸರನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಆ ಎನರ್ಜಿನ ಪಡ್ಕೊಳ್ಳಿ ಅಂತಲೂ ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆನಾ, ಇಲ್ಲಿ 4 ಆಫ್ ಪೆಂಟಿಕಲ್ ಬಂದಿದೆ. ಅಂದರೆ ನೀವು ಇಲ್ಲಿವರೆಗೂ ಜೀವನದಲ್ಲಿ ಪ್ರತಿಯೊಂದನ್ನು ತುಂಬಾ ಕಷ್ಟಪಟ್ಟು ನೀವು ಪಡ್ಕೊಂಡಿದ್ದೀರ. ಓಕೆನಾ, ಕಷ್ಟದಿಂದ ನೀವು ಮೇಲೆ ಬಂದಿದ್ದೀರ. ಪ್ರತಿಯೊಂದು ವಿಚಾರದಲ್ಲಿಯೂ ನೀವು ಒಂದೊಂದು ಹೆಜ್ಜೆಲೂ ಇಡಬೇಕಾದ್ರೆ ನೀವು ಯಾವ ರೀತಿ ಬೇರೆಯವರು ಏನಂತಾರೋ, ಹೇಗೆ ಏನು ಅನ್ನೋದನ್ನು ಬಿಟ್ಟು ನಿಮ್ಮನ್ನು ನೀವು ತುಂಬಾ ಕಂಟ್ರೋಲ್ ಮಾಡಿಕೊಂಡು ನೀವು ಇಲ್ಲಿಯವರೆಗೂ ಜೀವನನ ಮಾಡ್ತಾ ಬಂದಿದ್ದೀರ. ಓಕೆನಾ, ನಿಮ್ಮನ್ನು ನೀವು ತುಂಬಾ ಹತೋಟಿಯಲ್ಲಿಟ್ಟಿದ್ದೀರ. ಇವಾಗ ಆ ಹತೋಟಿಯಿಂದ ರಿಲೀಸ್ ಆಗ್ತಾ ಇದ್ದೀರಾ. ನಿಮ್ಮದೇ ಆದಂತಹ ಒಂದು ಖುಷಿಯನ್ನು, ನಿಮ್ಮದೇ ಆದಂತಹ ಒಂದು ಎಂಜಾಯ್ ಲೈಫನ್ನು ನೋಡ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ಫೈನಾನ್ಷಿಯಲ್ಲಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನಿಮಗೆ ಒಂದು ಒಳ್ಳೊಳ್ಳೆಯ ಆಪರ್ಚುನಿಟಿಗಳು ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಹೇಳಿದೆ ಒಂದು ಬ್ಲ್ಯಾಕ್ ಎನರ್ಜಿ ಇತ್ತು, ಆ ಎನರ್ಜಿಯಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಒಂದು ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ. ಹೊಸದಾದ ಜನರ ಪರಿಚಯ ಆಗ್ತಾ ಇದೆ. ನಿಮ್ಮದೇ ಆದಂಥ ಒಂದು ಆಸೆ ಕನಸುಗಳನ್ನು ಈಡೇರಿಸ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಅಂದರೆ ಒಂದು ಭರವಸೆ ಅಂತ ಹೇಳ್ಬೋದು. ನೀವು ಯಾರಿಗೂ ಹೆದರೋ ಅಂಥದ್ದಿಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗಲು ಹೋಗ್ತಾ ಇದ್ರೆ, ಅಂದರೆ ನೀವು ಏನೋ ಒಂದು ಅಂದ್ಕೊಂಡಿದ್ರೆ ಅದರಿಂದ ನೀವು ಮೂವ್ ಆನ್ ಆಗಬೇಕು ಅಂದ್ಕೊಂಡಿದ್ರೆ ಅದು ಸಹಿತ ನಿಮ್ಮ ಲೈಫಿಗೆ ಅದು ಮಾಡಿದರೆ ನೀವು ಒಳ್ಳೆಯದನ್ನು ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಯಾವುದಾದ್ರೂ ಪರ್ಸನ್ ಕಂಟ್ರೋಲ್ನಲ್ಲಿ ಏನಾದರೂ ಇದ್ದರೆ, ಅಂದರೆ ಯಾವುದೋ ವ್ಯಕ್ತಿಯ ಮಾತಿನಲ್ಲಿ ಕಟ್ಟು ಬಿದ್ದಿದ್ರಿ ಅಂತ ಹೇಳಿದರೆ ಅದರಿಂದನೂ ಸಹಿತ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಫೈನಾನ್ಷಿಯಲ್ ಯಾರೋ ನೀವೇ ಅವರಿಗೆ ಹಣ ಕೊಟ್ಟು ಅವ್ರ ಕಂಟ್ರೋಲ್ನಲ್ಲಿ ನೀವಿದ್ರಿ ಅಂದರೆ ಖಂಡಿತವಾಗಿಯೂ ಇದರಿಂದನೂ ಸಹಿತ ನೀವು ಮುಕ್ತರಾಗ್ತಾ ಇದ್ದೀರಾ. ಅಂದರೆ ಅವರು ನಿಮಗೆ ನಿಮಗೆ ಇಲ್ಲಿಯವರೆಗೂ ಎಷ್ಟು
ಹಿಂಸೆಯನ್ನು ಕೊಟ್ಟಿದ್ರು, ಎಷ್ಟು ತೊಂದರೆಯನ್ನು ಕೊಟ್ಟಿದ್ರು, ಈಗ ಅವರೇ ನಿಮ್ಮ ಹತ್ರ ಬಂದು ಒಂದು ಕ್ಷಮೆಯನ್ನು ಕೇಳಿ ನಿಮಗೆ ಮತ್ತೆ ಆ ಹಣವನ್ನು ವಾಪಸ್ ಕೊಟ್ಟು ಆ ಪ್ರೀತಿನ ಮತ್ತೆ ನಿಮಗೆ ವ್ಯಕ್ತಪಡಿಸಿ ಅವರು ನಿಮಗೆ ಸಾರಿ ಕೇಳಿ ಅದನ್ನು ರಿಟರ್ನ್ ಮಾಡುವಂಥದ್ದು ಸಹಿತ ಇಲ್ಲಿ ನಡೀತಾ ಇದೆ ಅನ್ನೋದು ಸಹಿತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 4 ಆಫ್ ವಾಂಡ್ಸ್ ಬಂದಿದೆ ಅಂತ ಹೇಳಿದರೆ ವಾವ್, ಇದೊಂದು ಸೆಲೆಬ್ರೇಷನ್. ಓಕೆನಾ. 5 ಆಫ್ ವಾಂಡ್ಸ್, ಇಲ್ಲಿ 5 ಕಾರ್ಡ್ ಬಂದಿದೆ. ಅಂದರೆ 5 ಅಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಓಕೆನಾ. 5 ಅಂತ ಹೇಳಿದರೆ ಏಂಜಲ್ ನಂಬರ್ಸ್, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ. ಯಾವ ರೀತಿ ಅಂತ ಹೇಳಿದರೆ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನೀವೇನಾದರೂ ಶಿಫ್ಟ್ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಅಲ್ಲಿ ಸಹಿತ ನಿಮಗೆ ಒಳ್ಳೆಯ ಎನರ್ಜಿ ಇದೆ. ಅಕಸ್ಮಾತಾಗಿ ನೀವು ಏನೋ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಖಂಡಿತವಾಗಿಯೂ ಆ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಅದು ಸಹಿತ ಒಂದು ನಿಮಗೆ ಸಕ್ಸಸ್ಸನ್ನು ತಂದುಕೊಡ್ತಾ ಇದೆ. ಸಕ್ಸಸ್ ಅನ್ನೋದು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ. 555 ಏಂಜಲ್ಸ್ ನಂಬರ್ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಅದು ಒಂದು ಅದ್ಭುತವಾದ ಮಿರಾಕಲ್ನೇ ತರ್ತಾ ಇದೆ. ಆ ಮಿರಾಕಲ್ನೇ ನಿಮಗೆ ಒಂದು ನಿಮ್ಮ ಜೀವನದ ಅಡಿಪಾಯವಾಗಿ ಮುಂದೆ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ. ವಾವ್, ಇಲ್ಲಿ ಸಹಿತ 555. ಓಕೆನಾ. 5 ಆಫ್ ಸಾರ್ಟ್ಸ್ ಬಂದಿದೆ, 5 ಆಫ್ ವಾಂಡ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ ಬಂದಿದೆ, 4 ಆಫ್ ಪೆಂಟಿಕಲ್ ಬಂದಿದೆ, 5 ಆಫ್ ಪೆಂಟಿಕಲ್ ಬಂದಿದೆ. ಓಕೆನಾ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಆಗಿ ಒಂದು ಏನೋ ಮಿರಾಕಲ್ ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ 555 ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಆ ಏಂಜಲ್ಸ್ ಬ್ಲೆಸ್ಸಿಂಗ್ನ ನೀವು ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದಿನದ ನಂತರ ಇದು 555 ಅನ್ನೋ ನಂಬರಿಂದ ನಿಮಗೆ ಒಂದು ಮಿರಾಕಲ್ಲೇ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ನೀವು ಏನೆಲ್ಲ ಇಲ್ಲಿಯವರೆಗೂ ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಆಸೆಗಳು ಇಚ್ಛೆಗಳು ಈಡೇರಲಿ ಅಂತ ಹೇಳಿ ಏಂಜಲ್ಸ್ ಮೈಕಲ್ನ ನಾನು ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದೀನಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ರೀಡಿಂಗ್ನ ನೋಡೋಣ. ಓಕೆ, ಇಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅಥವಾ ನಿಮ್ಮ ಕ್ರಿಯೇಟಿವಿಟಿ ಏನಿದೆಯೋ ಇಲ್ಲಿಯವರೆಗೂ ನೀವೇನು ಮಾಡಿದ್ರಿ, ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿದೆ ಅಂತ ಹೇಳಿದರೆ ಬೇರೆಯವರ ಮಾತಿಗೆ, ಬೇರೆಯವರ ಹಿಂಸೆಗೆ, ಬೇರೆ ಯಾರೋ ಮೋಸ ಮಾಡ್ತಾರೆ, ಬೇರೆ ಯಾರೋ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಏನೋ ಒಂದು ಹಳೆಯ ಕರ್ಮದಿಂದ ನೀವು ಆ ಕೆಲಸನೆಲ್ಲ ಬಿಟ್ಟಿದ್ರಿ. ಓಕೆನಾ. ಈಗ ಇಲ್ಲಿ 5 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ, ಅದು ನಿಮ್ಮ ಜೀವನದಲ್ಲಿ ಮತ್ತೆ ಕ್ರಿಯೇಟ್ ಆಗ್ತಾ ಇದೆ. ಓಕೆನಾ. ಅದು ಹೊಸದಾಗೆ ಕ್ರಿಯೇಟ್ ಮಾಡ್ತಾ ಇದ್ರೆ, ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ರೆ ಆ ಪ್ಲ್ಯಾನ್ ಮುಖಾಂತರ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಆಗ್ತಾ ಇದೆ, ಒಂದು ಮಿರಾಕಲ್ ನಡೀತಾ ಇದೆ. ಈ ಜೂನ್ ತಿಂಗಳಲ್ಲಿ 6 ಪೋರ್ಟಲ್ ಏನು ಕೊಡ್ತಾ ಇದೆಯಪ್ಪ ಅಂತ ಹೇಳಿದರೆ ಒಂದು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಿರಾಕಲ್ ಆಗ್ತಾ ಇರ್ಬೋದು. ಒಂದು ಚಿಕ್ಕದು ದೊಡ್ಡದು ನಿಮ್ಮ ಖುಷಿ ಏನಿದೆಯೋ ನಿಮಗೆ ಖುಷಿ ಆಗುವಂತಹ ಕೆಲಸ ನಡೀತಾ ಇದೆ. ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದನ್ನು ನಿಮಗೆ ಕೊಡಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏಂಜಲ್ ಮೈಕೆಲ್, ಥ್ಯಾಂಕ್ ಯು. ನೋಡೋಣ ಮತ್ತೆ ಇನ್ನೂ ಯಾವ ಗೈಡೆನ್ಸ್ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಈ ಜೂನ್ ಪೋರ್ಟಲ್ ನಿಮಗೆ ಒಂದು ಅದ್ಭುತವಾದ ಮಿರಾಕಲ್ನೇ ತಂದುಕೊಡ್ತಾ ಇದೆ ಅಂತ ಹೇಳಿದರೆ ತುಂಬಾ ಖುಷಿಯಾದಂತಹ ಸಮಾಚಾರ. ಇಲ್ಲಿ 8 ಆಫ್ ಪೆಂಟಿಕಲ್ ಬಂದಿದೆ. ವಾವ್, ಇಲ್ಲಿ 8 ಆಫ್ ಪೆಂಟಿಕಲ್ಲು ಸಹಿತ ಒಂದು ಸಮೃದ್ಧಿ ಇದು. ಓಕೆನಾ. ಈ ಸಮೃದ್ಧಿ ಏನಿರುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾಗಿ ನಿಲ್ಲೋದಕ್ಕೆ ಬಂದಿದೆ. 666 ಪೋರ್ಟಲ್ ನಿಮಗೆ ಒಂದು ಅದ್ಭುತ ಅಂತ ಹೇಳ್ಬೋದು. ಓಕೆನಾ. ಇಲ್ಲಿ 66 ಅಂತ ಹೇಳಿದರೆ ಶುಕ್ರನ ಬಲ. ಈ ಶುಕ್ರನ ಬಲದಿಂದ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ಸಮೃದ್ಧಿ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಇದೆಲ್ಲದೂ ನಿಮಗೆ ಒಂದು ಮಿರಾಕಲ್ ಆಗಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏಂಜಲ್ಸ್ ಸಪೋರ್ಟ್ ಇದೆ ನಿಮಗೆ. ಓಕೆನಾ. ಏಂಜಲ್ಸ್ ಇಲ್ಲಿ ನಾನು ಆವಾಗಲೇ ಹೇಳಿದೆ ಏಂಜಲ್ಸ್ 555 ಬಂದಿದೆ, ಇಲ್ಲಿ ಸಹಿತ 8 ಬಂದಿದೆ, 8 ಆಫ್ ಪೆಂಟಿಕಲ್ ಬಂದಿದೆ. ಅಂದರೆ ನಿಮಗೆ ಒಂದು ಏಂಜಲ್ ಮೆಸೇಜ್ ಅಂತಲೇ ಹೇಳ್ಬೋದು. ಈ ಕಾರ್ಡ್ ಟ್ಯಾರೋ ರೀಡಿಂಗಲ್ಲಿ ಇವತ್ತು 666 ಪೋರ್ಟಲಿಗೆ ನಿಮಗೆ ಏಂಜಲ್ಸ್ ಮೆಸೇಜ್ ಅಂತಲೇ ಹೇಳ್ಬೋದು. ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಏಂಜಲ್ಸ್ ನಿಮಗೆ ಒಂದು ಅದ್ಭುತವಾದ ಮಿರಾಕಲ್ನ ನಿಮ್ಮ ಜೀವನದಲ್ಲಿ ನೋಡ್ತಾ ಇದ್ದಾರೆ, ತರ್ತಾ ಇದ್ದಾರೆ. ಒಂದು ಫೈನಾನ್ಷಿಯಲ್ ಇರ್ಬೋದು, ಒಂದು ಕೆರಿಯರ್ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಒಂದು ಹೆಲ್ತ್ ವಿಚಾರ ಆಗಿರ್ಬೋದು, ನಿಮ್ಮ ಸಂಬಂಧದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಪ್ರತಿಯೊಂದರಲ್ಲೂ ಸಹಿತ ನಿಮಗೆ ಒಂದು ಗೊಂದಲದಿಂದ ದೂರ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಮಿರಾಕಲ್ ನಡೆಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ,
ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಟ್ರೀ ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಯಾರೋ ಪ್ರೀತಿಲಿ ಮೋಸ ಹೋಗಿದ್ದೀರಾ. ಆ ಮೋಸದಿಂದ ನೀವು ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೀರಾ, ತುಂಬ ಕಿರಿಕಿರಿನ ಅನುಭವಿಸ್ತಾ ಇದ್ದೀರಾ, ತುಂಬಾ ಡಿಪ್ರೆಷನ್ನಿಗೆ ಹೋಗಿದ್ದೀರಾ. ಅದರಿಂದ ಹೊರಬರಲು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ ಪ್ರಯತ್ನ ನಿಮಗೆ ಈ ಜೂನ್ ತಿಂಗಳಲ್ಲಿ ನಿಮಗೆ ಒಂದು ಮಿರಾಕಲ್ ನಡೀತಿರ್ಬೋದು. ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇರ್ಬೋದು, ಅಥವಾ ಅವರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ಅಥವಾ ನಿಮ್ಮ ಜೀವನದಿಂದ ಅವರು ಮೂವ್ ಆನ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ಬೋದು. ಆದರೆ ನೀವಿಲ್ಲಿ ಬಯಸ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನನಗೆ ಇದರಿಂದ ಮುಕ್ತಿ ಬೇಕು ಅಥವಾ ಅವರೇ ನನ್ನನ್ನು ಬಂದು ಮಾತಾಡಿಸ್ಬೇಕು ಅನ್ನುವಂತಹ ಮನಸ್ಥಿತಿನ ನೀವು ತಂದ್ಕೊಂಡಿದ್ದೀರಾ. ಈ ಗೈಡೆನ್ಸ್ ಏನು ಸಿಗುತ್ತೆ, ಏಂಜಲ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಓಕೆ, ಥ್ಯಾಂಕ್ ಯು. ಕಿಂಗ್ ಆಫ್ ಕಪ್ಸ್. ವಾವ್, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಈ ಪ್ರೀತಿ ನಿಮಗೆ ಸ್ಥಿರವಾಗಿ ಬರುತ್ತೆ. ಅದು ನಿಮ್ಮನ್ನು ಬಿಟ್ಟು ಹೋಗುವಂಥ ಸೋಲ್ ಅಲ್ಲ, ನಿಮಗೋಸ್ಕರನೇ ಇರುವಂತಹ ಸೋಲ್, ನಿಮ್ಮ ಪ್ರೀತಿಗಾಗಿ, ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಬಂದಿರುವಂತಹ ಸೋಲ್. ಇದು ತಾತ್ಕಾಲಿಕವಾಗಿ ಈ ನೋವನ್ನು ಅನುಭವಿಸ್ತಾ ಇದ್ದೀರಾ, ಇದರಿಂದ ನೀವು ಹೊರ ಬರ್ತೀರಾ, ಇದರಿಂದ ನೀವು ಒಂದು ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ. ಯೂನಿವರ್ಸ್ ನಿಮ್ಮ ಸಪೋರ್ಟಿವ್ ಇದೆ, ನಿಮ್ಮ ದೈವಿಕ ಶಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಜೂನ್ ತಿಂಗಳು ಅಂದರೆ ಪೂರ್ತಿಯಾಗಿ ನಿಮ್ಮ ಪ್ರೊಟೆಕ್ಷನ್ ಮಾಡ್ತಾ ಇರುವಂಥದ್ದು ಏಂಜಲ್ಸ್. ಓಕೆನಾ, ಏಂಜಲ್ಸ್ ನಿಮಗೆ ಒಂದು ಜೀವನದ ಒಂದು ಗುರಿಗಳನ್ನು ತೋರಿಸ್ತಾ ಇದ್ದಾರೆ, ಅವರು ಒಂದು ಸಕ್ಸಸ್ಸನ್ನು ತೋರಿಸ್ತಾ ಇದ್ದಾರೆ, ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಪ್ರೀತಿಯಿಂದ ಮೋಸ ಹೋಗಿದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾರಾ, ನಿಮ್ಮ ಜೊತೆ ಇರ್ತಾರಾ ಇಲ್ವಾ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಅಂದರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಹೌದು, ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ಬಟ್ ಇವಾಗ ಅವ್ರು ಏನು ಮಾಡ್ತಾ ಇದ್ರಪ್ಪ, ಅವರದೇ ಆದಂತಹ ಮನಸ್ಥಿತಿ ಅಂದರೆ ಒಂದು ಧೈರ್ಯವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಒಂದು ಗುರಿಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ, ಅವರದೇ ಆದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ, ಬೇರೆಯವ್ರಿಗೋಸ್ಕರ ಯಾವುದೇ ವಿಚಾರದಲ್ಲಿಯೂ ಸಹಿತ ದೃಢವಾಗಿ ನಿಲ್ಲದೇ ಇರುವಂತಹ ವ್ಯಕ್ತಿ. ಈ ಪ್ರೀತಿಗೋಸ್ಕರ ನಾನು ಅದನ್ನು ಕಾಪಾಡ್ಕೋಬೇಕು, ಅದು ನನ್ನ ಜೊತೆ ಇರಬೇಕು, ನಾನು ಅಂದ್ಕೊಂಡಂಗೆ ಅವರು ನನ್ನ ಜೊತೆ ಇರಬೇಕು, ಅದು ನನ್ನ ಸೋಲ್, ಅದು ನನ್ನ ಪ್ರೀತಿ, ಅದು ನನಗೋಸ್ಕರ ಇರೋದು ಅನ್ನುವಂತಹ ಮನಸ್ಥಿತಿಯನ್ನು ತಂದ್ಕೊಂಡಿದ್ರೆ. ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ಕಿರಿಕಿರಿ ಅನುಭವಿಸ್ತಾ ಇರ್ಬೋದು, ನೋವನ್ನು ಅನುಭವಿಸ್ತಾ ಇರ್ಬೋದು. ಹೌದು, ಇದು ಒಂದು ತಾತ್ಕಾಲಿಕವಾಗಿರುವಂತಹ ನೋವು ಅಷ್ಟೇ. ಓಕೆನಾ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಲು ಪ್ರಯತ್ನ ಮಾಡ್ತಾರೆ, ಸದ್ಯದ ಮಟ್ಟಿಗೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. 4 ಆಫ್ ಕಪ್ಸ್ ಹೇಳಿದೆ ಅಲ್ವಾ, ನಿಮಗೆ ಯೂನಿವರ್ಸ್ ಸಪೋರ್ಟ್, ಏಂಜಲ್ಸ್ ಸಪೋರ್ಟ್ ನಿಮಗೆ ನಿಂತಿದೆ, ನಿಮ್ಮ ಜೊತೆನೇ ಇದೆ. ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ನೀವು ಅಷ್ಟು ಪ್ಯೂರ್ ಆಗಿದ್ದೀರಾ, ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಏಂಜಲ್ಸ್ ನಿಮ್ಮನ್ನು ಪದೇ 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 ಬರ್ತಾ ಇದ್ದಾರೆ, ನಿಮಗೋಸ್ಕರನೇ ಬರ್ತಾ ಇದ್ದಾರೆ. ನಿಮ್ಮ ನೋವನ್ನು, ನಿಮ್ಮ ಮನಸ್ಸಿನ ಕಿರಿಕಿರಿಯನ್ನು, ನಿಮಗಿರುವಂತಹ ಗೊಂದಲಗಳನ್ನು ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸುತ್ತಮುತ್ತಲೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಲೇ ಅಲ್ಲಿ ನಿಮಗೆ ಕಾಯ್ತಾ ಇದ್ದಾರೆ. ನೀವು ಅವರನ್ನು ಒಂದು ಸಾರಿ ನೀವು ಏಂಜಲ್ಸ್ನ ಪ್ರೊಟೆಕ್ಟ್ ಕೇಳಿ, ಸಹಾಯ ಕೇಳಿ, ನೀವು ಗೈಡೆನ್ಸ್ ಕೇಳಿ, ನನಗೆ ಅದರಿಂದ ಮುಕ್ತಿ ಬೇಕು, ನೋವಿನಿಂದ ಮುಕ್ತಿ ಬೇಕು, ನನಗೆ ಹೊಸ ಪ್ರೀತಿ ಬೇಕು, ನನಗೆ ಪಾಸಿಟಿವ್ ಎನರ್ಜಿ ಕೊಡಿ ಅಂತ ಹೇಳಿ ಯೂನಿವರ್ಸ್ನ ಅಥವಾ ಏಂಜಲ್ಸ್ನ ನೀವು ಕೇಳ್ಬೋದು. ಓಕೆನಾ, ನೋಡೋಣ ನೆಕ್ಸ್ಟ್. ಥ್ಯಾಂಕ್ ಯು. ದ ಸ್ಟಾರ್. ಓಕೆ, ತುಂಬಾ ಒಳ್ಳೆ ಕಾರ್ಡ್, ಲಾಸ್ಟ್ ಕಾರ್ಡ್ ಇದು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದೆ, ಒಂದು ನಂಬಿಕೆಯನ್ನು ಕೊಡ್ತಾ ಇದೆ, ನಿಮಗೆ ಒಂದು ಖುಷಿಯನ್ನು ಕೊಡ್ತಾ ಇದೆ. ನಿಮಗೆ ಅಂತ ಹೇಳಿ ಯೂನಿವರ್ಸ್ ಏನು ಅಂದ್ಕೊಂಡಿದ್ದಾರೋ ಅದು ನಿಮಗೆ ಒಂದು ಒಳ್ಳೆಯ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಕಣ್ಣೀರನ್ನು ನೋಡಿದೆ, ನಿಮಗೆ ನಿಮ್ಮ ಇವತ್ತಿನ ಏನು ನೋವುಗಳಿದೆ, ಗೊಂದಲಗಳಿದೆ, ಆ ಗೊಂದಲಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರನೇ ನೀವು ಆ ನಂಬಿಕೆಯನ್ನು ಇಟ್ಟು ಮುಂದೆ ಹೋಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯೂನಿವರ್ಸ್ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ. ನಿಮ್ಮ ಮೇಲೆ ಇದ್ದಂಥ ಕನ್ಫ್ಯೂಷನ್ಸ್ ಮನಸ್ಥಿತಿಯನ್ನು ದೂರ ಮಾಡಿ ನಿಮಗೆ ಒಂದು ಲೈಫಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇದೆ, ಒಂದು ಭರವಸೆಯನ್ನು ಕೊಡ್ತಾ ಇದೆ. ಯೂನಿವರ್ಸ್ ಮೇಲೆ ಟ್ರಸ್ಟ್ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ಒಂದು ಅದ್ಭುತ ಕಾರ್ಡು ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಈ ತಿಂಗಳು ಒಂದು ಒಳ್ಳೆಯ ಮಿರಾಕಲ್ಲೇ ನಡೆಯುತ್ತೆ ಅಂತ ಹೇಳ್ಬೋದು. ಇದು 666 ಪೋರ್ಟಲ್ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯನ್ನು ಕೊಡ್ತಾ ಇದೆ, ತುಂಬಾ ನೆಮ್ಮದಿಯನ್ನು ಕೊಡ್ತಾ
ಹೇಳ್ತಾ ಇದೆ, ಒಂದು ನಂಬಿಕೆಯನ್ನು ಇಟ್ಟು ಮುಂದೆ ಹೋಗಿ ಅನ್ನೋದನ್ನು ಹೇಳ್ತಾ ಇದೆ. ಈ ನಂಬಿಕೆ ನಿಮ್ಮದಾಗಲಿ ಅಂತ ಹೇಳ್ತಾ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಮೆಂಟ್ ಮುಖಾಂತರ ಈ ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಳಿ. ನೀವು ಅಂದ್ಕೊಂಡಿರುವಂಥ ಎಲ್ಲ ಇಚ್ಛೆಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.